ಹಾಯ್ ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಟೀ ಕುಡಿಯೋಣ. ಟೀಗೆ ತಿಂಡಿಗೆ ಊಟಕ್ಕೆ ಅಷ್ಟೇ ಬ್ರೇಕ್ ನನಗೆ. ಇನ್ನು ಬಾಕಿ ಟೈಮಲ್ಲೆಲ್ಲ ಕೆಲಸ. ಇವತ್ತು ಎದ್ದಿರೋದೇ ಲೇಟ್ ಆಗಿಬಿಟ್ಟಿದೆ ಗೈಸ್. ಇಷ್ಟೊತ್ತಿಗೆ ಪಾತ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿರೋದು. ಹಾಲು ತೊಗೊಂಡು ಬಂದು ಫಸ್ಟ್ ಟೀ ಮಾಡಿದ್ದೀನಿ. ಅದಕ್ಕೆ ಟೀ ಕುಡ್ಕೊಂಬಿಟ್ಟು ಕಸದ ಗಾಡಿ ಬಂದರೆ ಕಸ ಹಾಕಬೇಕು. ತುಂಬಿಸಿಟ್ಟಿದ್ದೀನಲ್ವ. ಕಸ ಹಾಕ್ಬೇಕಾದ್ರೆ ಒಳಗಡೆ ಮೇಲೆ ಹತ್ತದ್ರ ಒಳಗಡೆ ತಿಟ್ಟಿಬೇಕನ್ಸುತ್ತೆ. ಅವ್ರು ಎದ್ದಿಲ್ಲ, ಐತೆ. ಇದು ನೋಡಿ, ಬಿಸಿಲಿದೆ ಅಂತ ಬಟ್ಟೆ ನೆನ್ನೆ ತೊಳೆದಿರೋದು ಆಚೆ ಹಾಕಿದ್ದೀನಿ. ಇನ್ನೂ ಹಸಿ ಇತ್ತು, ಒಳಗಡೆ ಹಾಕೋಗಿದ್ದೆ. ಇವತ್ತು ಸ್ವಲ್ಪ ಇದೆ, ತೊಳಿಬೇಕು. ಬೇರೆ ಲೇಟ್ ಆಗಿದೆ. ಇಷ್ಟೊತ್ತಿಗೆ ಕೆಲಸ ಆಗಿರೋದು ನಮ್ಮದು ಡೈಲಿ. ಟ್ರೈ ಮಾಡೋಣ ತೊಳೆಯೋದಕ್ಕೆ. ಕೆಲಸ ಮುಗಿಸ್ಕೊಂಡು ಬನ್ನಿ ಗೈಸ್, ತಿಂಡಿ ತಿನ್ನೋಣ. ವಾಂಗಿ ಬಾತ್ ಮಾಡಿದ್ದೆ ಇವತ್ತು. ಅವ್ರು ತಿನ್ಕೊಂಡು ರೇಷನ್ಗೆ ಹೋಗಿದ್ದಾರೆ. ನಾನು ಸ್ವಲ್ಪ ಶಾಪಿಂಗ್ ರೆಡಿ ಮಾಡಿಬಿಟ್ಟು ತಿಂತೀನಿ ಅಂತ ಹೇಳಿದ್ನ, ಹಾಗಾಗಿ ಅವರೇ ಹಾಕೊಂಡು ತಿಂದು ಹೋಗಿದ್ದಾರೆ. ಫೈನಲಿ ಬಟ್ಟೆ ವಾಷಿಂಗ್ ಆಯಿತು ಗೈಸ್. ಇನ್ನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಲ್ವ, ಬೆಳ್ಳುಳ್ಳಿ ಚೆಕ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಜನ ಕ್ವಶನ್ಸ್ ಕೇಳೋದು ಹೆಂಗೆ ಗೊತ್ತಾ ಗೈಸ್, ಅಕ್ಕ ನೀವು ಇಷ್ಟೊಂದು ಬ್ಯುಸಿಯಲ್ಲಿ ಇರ್ತೀರಾ, ಈ ಟೈಮಲ್ಲಿ ಇದೆಯಲ್ಲ ಹೇಗೆ ಅಂತ. ಮಾಡ್ಬೇಕು ಅಂದ್ಕೊಂಡ್ರೆ ಯಾವ ಕೆಲಸನೂ ದೊಡ್ಡದಾಗಲ್ಲ. ಬಟ್ ನಂಗೆ ಟೈಮ್ ಸಾಕಾಗಲ್ಲ. ಅವ್ರು ಹೇಳೋದು ಕರೆಕ್ಟ್ ಇದೆ. ಬಟ್ ನೈಟ್ ಬರೋದು ಕೂಡ ನಾನು 11 ಆಗುತ್ತೆ, ಕೆಲವೊಂದು ಸಲ 12 ಆಗುತ್ತೆ, ಕೆಲವೊಂದು ಸಲ 9 ಗಂಟೆಗೆ ಬಂದಿರ್ತೀವಿ. ಅಂದರೆ ಕಸ್ಟಮರ್ ಬಂದಂಗಲ್ವ ನಮ್ಮ ಶಾಪಲ್ಲಿ. ಹಾಗಾಗಿ ಅವ್ರು ಕೇಳೋದು ಕ್ವಶನ್ ನಮಗೆ ಕರೆಕ್ಟಾಗಿ ಅನ್ವಯಿಸುತ್ತೆ. ನಿಮಗೆ ಟೈಮೇ ಸಾಕಾಗೋದಿಲ್ಲ, ಯಾವ ಟೈಮಲ್ಲಿ ಇದೆಲ್ಲ ಮಾಡ್ತೀರಾ ಅಂತ. ನಾನು ಮುಂಚೆ ಹಾಗೆ ಅಂದ್ಕೊಂಡೆ. ಒಂದು ಫಸ್ಟ್ ಡೇ ಮಾಡ್ತಿದ್ದೆ, ಸೆಕೆಂಡ್ ಡೇ ಬಿಡ್ತಿದ್ದೆ, ಫಸ್ಟ್ ಡೇ ಮಾಡ್ತಿದ್ದೆ. ಅದೇ ಒಂದು 3-4 ಡೇಸ್ ಮಾಡೋದ್ರೊಳಗಡೆ ಹೆಚ್ಚಾಗೋಯ್ತು. ಅಷ್ಟು ಮಾಡಿ ಯಾರು ಮಾಡ್ತಾರಪ್ಪ ಇದು, ನಂಗೆ ಟೈಮೇ ಸಾಕಾಗಲ್ಲ. ನೈಟ್ ಬಂದು ಮತ್ತೆ ಎಡಿಟ್ ಮಾಡಿ ಮಲ್ಗೋದು, ಮತ್ತು ಏನಿಲ್ಲ ಅಂದರೆ 2 ಗಂಟೆ 2:30 ಆಗುತ್ತೆ ನಂದು. ಅದೇ ನನಗೆ ಕೆಲವೊಂದು ಸಲ ನಮಗೇನಾದರೂ ಪ್ರಾಬ್ಲಮ್ಸ್ ಇದ್ದಾಗ
ನಾವೀಗ ವೀಡಿಯೋ ಮಾಡುವಾಗ ಹೇಳ್ಕೊಂಡಿರ್ತೀವಿ, ಬಟ್ ಕೆಲವೊಂದು ಸಲ ಹುಷಾರಿಲ್ದಾಗೂ ಕೂಡ ವೀಡಿಯೋಸ್ ಮಾಡಿರ್ತೀವಿ, ನೋಡಿದ್ದೀರಾ. ಬಟ್ ನಮ್ಮ ಸಮೀಪ ಇದ್ದರೆ ನಮ್ಮನ್ನು ಕೇರ್ ಮಾಡೋದಿಲ್ಲ ಕೆಲವೊಂದು ಸಲ. ಎಲ್ರಿಗೂ ಅಂತ ಹೇಳ್ತಿಲ್ಲ, ಕೆಲವರಿಗೆ ಹೇಳ್ತೀನಿ ಅಷ್ಟೇ. ಆಗ ನಮಗೆ ಎಲ್ಲೋ ಇದ್ಕೊಂಡು ಒಂದು ಕಮೆಂಟ್ ಮಾಡ್ತಾರಲ್ವ, ಅದು ನೋಡಿಬಿಟ್ಟು ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಕೂಡ ಮರ್ತೋಗ್ಬಿಡುತ್ತೆ. ಅಂದರೆ ಅಷ್ಟೊಂದು ಖುಷಿ ಆಗಿಬಿಡುತ್ತೆ, ನಾವೆಲ್ಲ ಮರ್ತೋಗ್ಬಿಡ್ತೀವಿ. ಅಂದರೆ ಆ ಥರ ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನು ಕೇರ್ ಮಾಡ್ತಾರೆ ಅನ್ನುವಾಗ ಇದೆಲ್ಲ ಏನು ಮ್ಯಾಟ್ರೇ ಆಗೋದಿಲ್ಲ, ಕೆಲಸ ಅನಿಸೋದೇ ಇಲ್ಲ. ಅವ್ರು ಅಷ್ಟೊಂದು ಪ್ರೀತಿ ಬೆಂಬಲ ಎಲ್ಲ ಕೊಡುವಾಗ ಕಷ್ಟ ಏನು ಅನಿಸೋದಿಲ್ಲ ಅಲ್ವಾ. ಸರಿ, ನಾನಂತೂ ವೀಡಿಯೋ ಚೆನ್ನಾಗಿ ಮಾಡ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ಬಟ್ ನಾನು ವೀಡಿಯೋಸ್ ಮಾಡೋದ್ರಿಂದ ನನಗೆ ನೆಮ್ಮದಿ ಖುಷಿ ಸಿಗ್ತಾಯಿದೆ. ಕೆಲವೊಂದು ಕಮೆಂಟು ಹಾಕ್ತೀರಾ, ತುಂಬ ಚೆನ್ನಾಗಿ ಹಾಕ್ತೀರಾ. ನಾನು ಗುಡ್ಡಕ್ಕೆ ಹೋಗ್ತೀನಲ್ವ, ಅಲ್ಲಿನೂ ಅಷ್ಟೇ ಸುಮಾರು ಜನ ಪರಿಚಯ ಆಗಿದ್ದಾರೆ ನನಗೆ. ನಾನು ಬರೀ ಒಂದು ಫೋಟೋಕ್ಕೆ ಏನಾದರೂ ಒಂದು ಫೀಲಿಂಗ್ ಸಾಂಗ್ ಎಡಿಟ್ ಮಾಡಿ ಹಾಕ್ಬಿಟ್ರೆ ಸಾಕು, ಅಕ್ಕ ನೀವು ಈಗೆಲ್ಲ ಹಾಕ್ಬೇಡಿ, ನೀವು ಯಾವಾಗಲೂ ಖುಷಿಯಾಗಿರಬೇಕು, ನಾವು ಅದನ್ನು ನೋಡಿದರೆ ನಮಗೆ ಖುಷಿ ಆಗುತ್ತೆ, ನೀವು ಅಳೋ ಥರ ಈ ಥರ ಎಲ್ಲ ಹಾಕ್ಬೇಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅವ್ರ ಹತ್ರ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಬೇಕಾದರೆ ಅವ್ರು ತುಂಬ ಚೆನ್ನಾಗಿ ಮಾತಾಡೋದಾಗಿರಲಿ, ಯಾವುದೇ ಆಗಿರಲಿ, ಆ ಥರ ಹಾಕಬೇಡಿ ಅಂತ ಹೇಳಿದಾಗ ನಮಗೆ ಖುಷಿ ಆಗುತ್ತೆ. ಅಂದರೆ ನಾವು ಫೀಲ್ ಆದರೆ ಅವ್ರಿಗೂ ಫೀಲ್ ಆಗುತ್ತಲ್ವಾ ಅನ್ನೋ ಥರ ಆಗುತ್ತೆ. ಇಷ್ಟೇ ಗೈಸ್. ಬಟ್ ಏನೋ ಮಾಡ್ತಿದ್ದೀವಿ ಅಂದಮೇಲೆ ನಮಗೆ ನಾವೇ ಮೋಟಿವೇಶನ್ ತೊಗೊಂಡು ಮಾಡೋಕ್ಕೆ ಟ್ರೈ ಮಾಡಬೇಕು. ಅದು ಚೆನ್ನಾಗಿ ಬರ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀವ, ಆ ಕೆಲಸನ ಮಾಡಬೇಕು ನಾವು ಅಷ್ಟೇ. ತಪ್ಪಿದರೆ ತಿದ್ಕೊಳಕ್ಕೆ ಅವರೇ ಹೇಳ್ತಾರಲ್ವ. ನನಗೂ ಅಷ್ಟೊಂದು ಚೆನ್ನಾಗೆಲ್ಲ ಎಡಿಟ್ ಮಾಡೋಕ್ಕೆ ಅದೆಲ್ಲ ಬರಲ್ಲ, ನನಗೆ ಏನು ಬರುತ್ತೋ ಅದನ್ನೇ ಮಾಡ್ತೀನಿ. ಮುಂಚೆ ಅದು ಕೂಡ ಗೊತ್ತಿರಲಿಲ್ಲ ನನಗೆ, ನಾನು ತಿಳ್ಕೊಂಡು ಮಾಡಿರೋದು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಟೈಮ್ ಸಾಕಾಗಲ್ಲ, ಪ್ರಾಮಿಸ್ ಟೈಮ್ ಸಾಕಾಗಲ್ಲ. ಈಗ ನೋಡಿ 2 ಗಂಟೆ 2:30ಗೆ ಹೋದರೆ ನಾನು ಬರೋದು ಶಾಪ್ ಹತ್ರ ಹೋದೆ. ಆಮೇಲೆ ತುಂಬ ಜನ ಅಕ್ಕ ನೀವು ಶಾಪ್ ಹತ್ರ ಯಾಕೆ ವೀಡಿಯೋಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ರೀಲ್ಸ್ ಮಾತ್ರ ಮಾಡೋಕ್ಕೆ ನಂಗೆ ಟೈಮ್ ಸಾಕಾಗೋದು, ಬೇರೆದೆಲ್ಲ ಟೈಮ್ ಸಾಕಾಗಲ್ಲ. ಯಾಕಂದರೆ ಇಬ್ಬರು ಕೆಲಸ ಮಾಡ್ತಾ ಇರ್ತೀವಿ, ಆ ವಿಡಿಯೋ ಕ್ಯಾಚ್ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಬಟ್ ಅಲ್ಲಿ ಮಾಡೋಕ್ಕೆ ಸರಿಯಾದ ಫೋನ್ ಇಟ್ಕೊಳಕ್ಕೆ ಪ್ಲೇಸ್ಗಳು ಇರೋದಿಲ್ಲ, ಚಿಕ್ಕದಲ್ವಾ, ಫುಟ್ಪಾತಲ್ಲಿ ತಳ್ಕೊಂಡು ಹೋಗೋ ಗಾಡಿ ಥರ ಅಲ್ವಾ, ಹಾಗಾಗಿ ಅಲ್ಲೆಲ್ಲ ಇಟ್ಕೊಳೋದಕ್ಕೆ ಆಗಲ್ಲ. ಆದರೂ ಟ್ರೈ ಮಾಡ್ತೀನಿ ಸದ್ಯದ್ರಲ್ಲೇ, ಬಟ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾಕಂದರೆ ಇಬ್ಬರು ಕೆಲಸ ಮಾಡ್ತಿರ್ತೀವಲ್ವ, ಮಾಡೋದಕ್ಕಾಗಲ್ಲ. ಆಮೇಲೆ ನಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ಬೇರೆ ಕೇಳಿದ್ದೀರಾ. ರೈಸ್ ಐಟಮಲ್ಲಾದರೆ ಫ್ರೈಡ್ ರೈಸ್, ಗೋಬಿ ರೈಸ್ ಸಿಗುತ್ತೆ. ನೂಡಲ್ಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ, ಸ್ಟಾಪ್ ಮಾಡಿದ್ವಿ ಇಷ್ಟು ದಿನ, ಅಷ್ಟೊಂದೇನು ಹೋಗ್ತಾ ಇರಲಿಲ್ಲ, ಅದು ಸ್ವಲ್ಪ ರಜೆ ಆಗಿದೆಯಲ್ವ ಹಾಗಾಗಿ. ನೆಕ್ಸ್ಟು ನಾರ್ಮಲ್ ಗೋಬಿ ಮಂಚೂರಿ, ಸ್ಪೆಷಲಲ್ಲಾದರೆ ಬೇಬಿ ಕಾರ್ನ್ ಮಂಚೂರಿ, ಮಶ್ರೂಮ್ ಮಂಚೂರಿ ಸಿಗುತ್ತೆ. ಬೇಬಿ ಕಾರ್ನ್ ಬೇಬಿ ಕಾರ್ನ್ ಮಂಚೂರಿ, ಮಶ್ರೂಮ್ ಮಂಚೂರಿ ಸ್ಪಾಟಲ್ಲೇ ಮಾಡಿಕೊಡ್ತೀವಿ, ಅದು ರೆಡಿ ಇಟ್ಕೊಂಡಿರೋದಿಲ್ಲ, 5 ನಿಮಿಷದಲ್ಲಿ ಮಾಡಿಕೊಡ್ತೀವಿ. ಇಷ್ಟು ಐಟಮ್ ನಮ್ಮಲ್ಲಿ ಸಿಗುತ್ತೆ. ಓಕೆ ಗೈಸ್, ಫುಲ್ ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.